ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಮೊದಲನೆಯ ಶ್ಲೋಕ. ಅರ್ಜುನನ ಪ್ರಶ್ನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಂ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. Arjuna said, Krishna, you extol Sankhya Yoga, the yoga of knowledge, and then the yoga of action. Pray tell me which of the two is decidedly conducive to me good. ಅರ್ಜುನ ಹೇಳುವಂಥದ್ದು ಕೃಷ್ಣನಿಗೆ ಇದೊಂದು ಸಲಹೆಯನ್ನು ಕೇಳ್ತಾ ಇದ್ದಾನೆ. ಏನು ಸಲಹೆ ಅಂತಂದರೆ, ಪರಮಾತ್ಮ ನನಗೆ ಎರಡು ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿದಿ. ಒಂದು ಕರ್ಮಯೋಗ, ಇನ್ನೊಂದು ಕರ್ಮ ಸನ್ಯಾಸ ಯೋಗ. ಈ ಕರ್ಮಯೋಗದಲ್ಲಿ ಕರ್ಮ ಸನ್ಯಾಸ ಯೋಗದಲ್ಲಿ ಯಾವುದು ಉತ್ತಮ ಅದನ್ನು ನನಗೆ ತಿಳಿಸು. ಕರ್ಮ ಸನ್ಯಾಸ ಅಂತಂದರೆ ಕರ್ಮವನ್ನು ತ್ಯಾಗ ಮಾಡಿ ಇರುವಂಥದ್ದು. ಕರ್ಮಯೋಗ ಅಂತಂದರೆ ಕರ್ಮವನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು. ಇವೆರಡೂ ನನಗೆ ದ್ವಂದ್ವವಾಗಿದೆ. ಇವೆರಡರಲ್ಲಿ ಯಾವುದು ಉಚಿತವಾಗಿದೆಯೋ, ಯಾವುದು ನನಗೆ ಸುಖಕರವಾಗಿದೆಯೋ ಅದನ್ನು ನನಗೆ ಹೇಳುವಂಥವನಾಗು ಅಂತ ಪ್ರಶ್ನೆ ಮಾಡಿರುವಂಥದ್ದು. ಹೀಗೆ 3ನೇ ಅಧ್ಯಾಯದಲ್ಲಿಯೂ ಕೂಡ ಒಂದು ಸಮಸ್ಯೆ ಬಂದಿತ್ತು. ಅಲ್ಲಿಯೂ ಕೂಡ ಹೇಳಿದ ಪರಮಾತ್ಮ. ಏನು ಸಮಸ್ಯೆ ಅಂತಂದರೆ, 2ನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಹೇಳಿ ಆಮೇಲೆ ಕರ್ಮವನ್ನು ಹೇಳಲಾಗಿತ್ತು. ಕರ್ಮ ಜ್ಞಾನ ಎರಡರಲ್ಲಿ ಹೇಳಿರುವುದರಿಂದ ಸಮಸ್ಯೆ ಬಂದು ಕರ್ಮ ಶ್ರೇಷ್ಠವೋ ಜ್ಞಾನ ಶ್ರೇಷ್ಠವೋ ಅಂತ ಅಲ್ಲಿ ಪ್ರಶ್ನೆ ಮಾಡಿ, ಅಲ್ಲಿಂದ ಮುಂದೆ ಕರ್ಮ ಮತ್ತು ಜ್ಞಾನದ ವೈಭವವನ್ನು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯಗಳಲ್ಲಿ ಹೇಳ್ತಾ ಬಂದಾಯಿತು. ಈಗ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಅನ್ನುವಂಥ ವಿಚಾರವನ್ನು ಸಂದಿಗ್ಧವಾಗಿ ಇಟ್ಟುಕೊಂಡು ಹೇಳ್ತಾ ಇದೆ. ಕರ್ಮಯೋಗ ಶ್ರೇಷ್ಠನೋ ಅಥವಾ ಕರ್ಮ ಸನ್ಯಾಸ ಯೋಗ ಶ್ರೇಷ್ಠನೋ ಅಂತ ಪ್ರಶ್ನೆ. ಇಲ್ಲಿ ಕರ್ಮಯೋಗವನ್ನು ನಾನು ಅನುಸರಿಸಬೇಕೋ ಅಥವಾ ಕರ್ಮ ಸನ್ಯಾಸ ಯೋಗವನ್ನು ಅನುಸರಿಸಬೇಕೋ? ಕರ್ಮಣಃ ಸನ್ಯಾಸ ಕರ್ಮಯೋಗ ಅಂತ ಅರ್ಥ. ಕರ್ಮಣಃ ಸನ್ಯಾಸ ಅಂತಂದರೆ ಕರ್ಮದ ತ್ಯಾಗವನ್ನು ಮಾಡಿಕೊಂಡು ಹೋಗುವಂಥದ್ದು ಕರ್ಮದ ಸನ್ಯಾಸ ಯೋಗ ಅಂತ ಹೇಳುತ್ತೆ. ಕರ್ಮಣಃ ಸನ್ಯಾಸ, ಕರ್ಮದ ಸನ್ಯಾಸವನ್ನು ಮಾಡುವಂಥದ್ದು, ಕರ್ಮವನ್ನು ಬಿಟ್ಟು ಇರುವಂಥದ್ದು. ಇನ್ನು ಕರ್ಮಯೋಗ ಅಂತಂದರೆ ಕರ್ಮಣಃ ಯೋಗ ಕರ್ಮಯೋಗ, ಕರ್ಮದ ಯೋಗವನ್ನು ಮಾಡ್ಕೊಂಡು ಹೋಗುವಂಥದ್ದು ಕರ್ಮಯೋಗ. ಇಲ್ಲಿ ಕರ್ಮ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಕರ್ಮ ಅಂತಂದರೆ ಯಾವುದು? ವೇದ ವಿಹಿತವಾದ ಕರ್ಮವೋ, ವೇದ ನಿಷಿದ್ಧವಾದ ಕರ್ಮವೋ, ಇನ್ನು ಜ್ಞಾನಪೂರ್ವ ಕರ್ಮವೋ ಅಥವಾ ಜ್ಞಾನೋತ್ತರ ಕರ್ಮವೋ ಎಂಬುದು ಪ್ರಶ್ನೆ. ಕರ್ಮ ಅನ್ನುವಂಥದ್ದು ಈ ರೀತಿ 4 ಭಾಗವನ್ನು ಹೊಂದುತ್ತದೆ. ಒಂದು ಜ್ಞಾನಪೂರ್ವ ಕರ್ಮ, ಒಂದು ಜ್ಞಾನೋತ್ತರ ಕರ್ಮ, ಇನ್ನೊಂದು ರೀತಿ ಏನಂತಂದರೆ ಕರ್ಮದ ಜ್ಞಾನದಿಂದ ಮಾಡ್ತಕ್ಕಂಥ ಕರ್ಮ ಒಂದು ಮತ್ತು ಅಜ್ಞಾನದಿಂದ ಮಾಡ್ತಕ್ಕಂಥ ಕರ್ಮ ಒಂದು. ಇನ್ನು ಬೇರೆಯಾಗಿರ್ತಕ್ಕಂಥದ್ದು ವೇದ ವಿಹಿತ ಕರ್ಮ, ವೇದ ನಿಷಿದ್ಧ ಕರ್ಮ. ಕರ್ಮಗಳಲ್ಲಿ ಪಾಪಕರ್ಮ ಮತ್ತು ಪುಣ್ಯಕರ್ಮ ಅಂತ ವಿಭಾಗ ಮಾಡಿರುವಂಥದ್ದು. ವೇದಗಳು ಹೇಳುವಂಥ ರೀತಿಯಲ್ಲಿ ಏನು ಸತ್ಯಂ ವದ ಧರ್ಮಂ ಚರ ಅಂತ ಹೇಳಿರುವಂಥದ್ದು. ಅಲ್ಲಿ ಏನು ಹೇಳಿದೆ? ವೇದ ವಿಹಿತವಾಗಿರುವಂಥದ್ದು, ಜನಹಿತವಾಗಿರುವಂಥ ಕರ್ಮಗಳನ್ನು ಮಾಡು, ಲೋಕಹಿತವಾಗಿರುವಂಥ ಕರ್ಮಗಳನ್ನು ಮಾಡು, ನಿನಗೆ ಹಿತವಾಗುವಂಥ ಕರ್ಮಗಳನ್ನು ಮಾಡು, ಲೋಕ ವಿರುದ್ಧವಾದ ಲೋಕಕ್ಕೆ ಅಹಿತವನ್ನು ಉಂಟು ಮಾಡುವಂಥ ಹಿಂಸಾಪ್ರದವಾಗಿರುವಂಥ ಕರ್ಮಗಳನ್ನು ಮಾಡಬೇಡ ಅಂತ ಹೇಳಿತ್ತು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು ಅಂತ ಹೇಳಿದಂಥ ಅರ್ಥ. ಇಲ್ಲಿ ಕರ್ಮವನ್ನು ಮಾಡಬೇಕು ಬಿಡಬೇಕು ಅನ್ನುವಂಥ ಸಮಸ್ಯೆ ಬಂದಿರುವಂಥದ್ದು. ಕರ್ಮವನ್ನು ಮಾಡದೇ ಇದ್ದರೆ ಒಳ್ಳೆಯದು, ಕರ್ಮವನ್ನು ಬಿಟ್ಟರೆ ಒಳ್ಳೆಯದು ಅಂತ ಅರ್ಥ. ಯಾಕೆ ಅಂತಂದರೆ ಕರ್ಮ ಅನ್ನುವಂಥದ್ದು ಫಲವನ್ನು ಕೊಡುತ್ತದೆ. ಒಳ್ಳೆಯ ಕರ್ಮವಾಗಲಿ ಕೆಟ್ಟ ಕರ್ಮವಾಗಲಿ ಫಲವನ್ನು ಕೊಡುತ್ತದೆ. ಫಲವನ್ನು ಉಣ್ಣುವುದಕ್ಕೆ ಜನ್ಮವನ್ನು ಪಡೆಯಬೇಕಾಗುತ್ತದೆ ಅಂತ ಅರ್ಜುನನ ಪ್ರಶ್ನೆಯಾಗಿದೆ, ಜ್ಞಾನದ ನಿಷ್ಠೆಯಾಗಿದೆ.
ಇಲ್ಲಿ ಕರ್ಮದ ಫಲ ಅನ್ನುವಂಥದ್ದು ಜ್ಞಾನಿಗೆ ಸಂಬಂಧಪಡುವುದಿಲ್ಲ ಅನ್ನುವಂಥ ವಿಚಾರವನ್ನು 4ನೇ ಅಧ್ಯಾಯದಲ್ಲಿ ಹೇಳಿ ಬಂದಾಯಿತು. ಜ್ಞಾನವನ್ನು ಹೊಂದಿದ ಮೇಲೆ ಆ ಕರ್ಮಗಳು ಫಲ ಬಂದರೂ ಕೂಡ ಆ ಜ್ಞಾನಿಗೆ ಸಂಬಂಧಪಡುವುದಿಲ್ಲ. ಅವನ ಅನುಯಾಯಿಗಳಿಗೆ, ಅವನ ಶಿಷ್ಯರುಗಳಿಗೆ ಅದು ಹಂಚಿ ಹೋಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಗೊಳಿಸಿದೆ. ಹೆಚ್ಚಿನ ವಿಷಯ ಮುಂದಿನ ಶ್ಲೋಕಗಳಲ್ಲಿ ತಿಳಿಯೋಣ. ಹರಿ ಓಂ ತತ್ಸತ್.